ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳತ್ತ ಗಮನ ಕೊಡದೆ ರಾಜ್ಯದಲ್ಲಿ ಮತ್ತು ಕಲಬುರಗಿಯಲ್ಲಿ ರೌಡಿಸಂ ರಾಜಕಾರಣ ನಡೆಯುತ್ತಿದೆ. ರಾಜ್ಯದ ಜನತೆಗೆ ಕೊಟ್ಟಿರುವ ಬಿಟ್ಟಿ ಭಾಗ್ಯಗಳಂತೆ ಜನರನ್ನು ಹೆದರಿಸಿ ಬೆದರಿಸಿ ಆತ್ಮಹತ್ಯೆ ಭಾಗ್ಯವನ್ನು ನೀಡಿದೆ ಎಂದು ಬಿಜೆಪಿ ಸಮಿತಿಯ ರಾಜ್ಯ ಸಂಚಾಲಕ ಜಗದೀಶ್ ಹಿರೇಮನಿ ಹೇಳಿದರು. ಕಲಬುರಗಿಯ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೀದರ್ನ ಸಚಿನ್ ಪಾಂಚಾಳ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಸ್ಪಷ್ಟವಾಗಿ ನಮೂದಿಸಿದ್ದಾರೆ. ಆದರೂ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಅವರ ಹೆಸರೇ ಇಲ್ಲವೆಂದು ಉಡಾಫೆಯಾಗಿ ಮಾತನಾಡುತ್ತಿದ್ದಾರೆ. ಅವರು ಖುದ್ದಾಗಿ ಡೆತ್ ನೋಟ್ನಲ್ಲಿ ನೋಡಿಕೊಳ್ಳಲಿ ಎಂದು ಅವರಿಗೆ ಖುದ್ದಾಗಿ ಕೊರಿಯರ್ ಮೂಲಕ ಡೆತ್ ನೋಟ್ ಪ್ರತಿಯನ್ನ ಕಳಿಸಿದ್ದೇವೆ ಎಂದರು. ಈ ಹಿಂದೆ ಕೆಎಸ್ ಈಶ್ವರಪ್ಪ ಅವರ ರಾಜೀನಾಮೆ ಪಡೆಯಲು ಸಾಕಷ್ಟು ಹೋರಾಟ ಮಾಡಿರುವ ಪ್ರಿಯಾಂಕ್ ಖರ್ಗೆ ಅವರು, ಈಶ್ವರಪ್ಪ ಅವರಿಗೆ ಅನ್ವಯವಾಗಿರುವ ಕಾನೂನು ಇವರಿಗೂ ಅನ್ವಯವಾಗುವುದಿಲ್ಲವೇ ಎಂದು ಸವಾಲು ಹಾಕಿದ ಅವರು, ಮುಖ್ಯಮಂತ್ರಿಗಳು ತಕ್ಷಣವೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಪಡೆಯದೆ ಹೋದರೆ ರಾಜ್ಯಾದ್ಯಂತ ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ರಾಜೀನಾಮೆ ಪಡೆಯುವವರೆಗೂ ಹೋರಾಟ ನಡೆಸಲಾಗುವುದು ಎಂದರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇಷ್ಟು ದಿನ ದಲಿತರ ಪರ ಅಭಿವೃದ್ಧಿ ಬಿಡಿ ಅವರಿಗಾಗಿ ಯಾವುದೇ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ. ಆದರೆ ಈಗ ತಮ್ಮ ಬುಡಕ್ಕೆ ಬಂದಾಗ ದಲಿತ ಎಂದು ಜಾತಿ ಕಾರ್ಡ್ ಬಳಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಗುತ್ತಿಗೆದಾರರಿಗೆ ಜನಸಾಮಾನ್ಯರಿಗೆ ಒಂದಲ್ಲ ಒಂದು ರೀತಿಯ ತೊಂದರೆಯನ್ನು ಹಿಂಸೆಯನ್ನು ಕೊಡುವಂಥ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಿಂದ 6 ಜನ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಸ್ಥಿತಿಗೆ ಈ ಸರ್ಕಾರ ತಂದು ನಿಂತಿದೆ. ಅದು ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಗುತ್ತಿಗೆದಾರರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಇವರು ಕೊಟ್ಟಿರುವಂಥ ಭಾಗ್ಯಗಳಲ್ಲಿ ಹೊಸ ಭಾಗ್ಯವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟಿದೆ. ಅದು ಉಚಿತ ಆತ್ಮಹತ್ಯೆ ಭಾಗ್ಯ. ಇವರ ಆಡಳಿತದಲ್ಲಿ ಜನಸಾಮಾನ್ಯರಿಗೆ ಸರಿಯಾದ ರೀತಿಯ ಆಡಳಿತವನ್ನು ಯಾವ ಬದ್ಧತೆಯಿಂದ ಇವರು ಚುನಾವಣೆಯಲ್ಲಿ ಪ್ರಣಾಳಿಕೆಯನ್ನು ಕೊಟ್ಟರೋ ಆ ಬದ್ಧತೆಯನ್ನು ಜಾರಿಗೊಳಿಸದೇ ಇರುವಂತಹ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ದುರಾಡಳಿತವನ್ನು ರೌಡಿಸಂ ಮಾಡುವಂಥ ಸರ್ಕಾರವನ್ನು ನಡೆಸ್ತಾ ಇದೆ. ಇತ್ತೀಚೆಗೆ ನಡೆದಿರುವಂಥ ಬೀದರಿನ ಸಚಿನ್ ಪಾಂಚಾಳ್ ಅಂತಕ್ಕಂತಹ ಒಬ್ಬ ಗುತ್ತಿಗೆದಾರರನ್ನು ಏನೋ ಆತ್ಮಹತ್ಯೆ ಮಾಡಿಕೊಂಡ್ರೋ, ಈ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ 7 ಪುಟಗಳ ಆತ್ಮಹತ್ಯೆ ಪತ್ರವನ್ನು ಡೆತ್ ನೋಟನ್ನು ಅವರು ಬರೆದಿಟ್ಟಿದ್ದಾರೆ. ಈ ಡೆತ್ ನೋಟಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ನಾನು ಕಾಂಟ್ರಾಕ್ಟ್ ಕೆಲಸ ಮಾಡೋದಕ್ಕೆ ನಿಮಗೆ ಬೇರೆ ಬೇರೆ ಟೆಂಡರ್ಗಳಲ್ಲಿ ನಾನು ಕೊಡಿಸ್ತೀನಿ, ಅದರ ಮೂಲಕ ಶ್ರೀಯುತ ಪ್ರಿಯಾಂಕಾ ಖರ್ಗೆ ಅವರ ಮುಖಾಂತರವಾಗಿ ನಾನು ನಿಮಗೆಲ್ಲ ಕೆಲಸವನ್ನು ಕೊಡಿಸ್ತೇನೆ, ನೀವು ಇಷ್ಟು ಕಮಿಷನ್ ಕೊಡಬೇಕು. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.